ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ನಾಳೆ ವ್ಲಾಗ್ಸ್ನೆಲ್ಲ ನೋಡಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಡೈರೆಕ್ಟು ಅಡುಗೆ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಬಿಸಿಬೇಳೆಬಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕ್ಯಾರೆಟು, ಬೀನಿಸು, ಗೆಡ್ಡೆಕೋಸು, ಹಾಗೆ ಆ ಕಡೆ ಬೇಳೆ, ಆಮೇಲೆ ಅಕ್ಕಿ ಇಷ್ಟನ್ನು ತೊಳೆದಿಟ್ಕೊಂಡು ಕ್ಲೀನಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ, ಉಪ್ಪು ಇಷ್ಟು ಹಾಕ್ಕೊಂಡು ಒಂದು 2 ವಿಸಿಲ್ ಕೂಗಿಸ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಆಗ ತೆಳ್ಳಗಾಗುತ್ತೆ. ಸೊ ಇವಾಗ ನಾನು ಸ್ವಲ್ಪ ಮೀಡಿಯಮಾಗೆ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಾನು ಆಮೇಲಿಂದ ಲಾಸ್ಟಲ್ಲಿ ತಿರ್ಗಾ ಆ್ಯಡ್ ಮಾಡ್ತೀನಿ ನೀರನ್ನ. ಅದಕ್ಕೆ ನಾನು ಇವಾಗ ಸ್ವಲ್ಪ ಮೀಡಿಯಮಾಗೆ ನೀರನ್ನ ಹಾಕ್ಕೊಂಡು ಈಗ ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಆಲ್ಮೋಸ್ಟು ಒಂದೊಂದು ಕುಕ್ಕರು ಒಂದೊಂದು ಥರ ಇರುತ್ತೆ. ಒಂದೊಂದು ಸಲ 3 ವಿಸಿಲ್ ಕೂಗಿಸಿದ್ರು ಬೆಂದಿರಲ್ಲ. ಸೊ ನಿಮ್ಮ ಮನೆ ಕುಕ್ಕರ್ ಹೇಗೆ ಡಿಪೆಂಡ್ಸ್, ಅದು ನಿಮ್ಗೆ ಗೊತ್ತಿರುತ್ತಲ್ವ, ಆ ರೀತಿಯಾಗಿ ಕೂಗಿಸ್ಕೊಳ್ಳಿ. ನಾನಿಲ್ಲಿ 2 ವಿಸಿಲ್ ಕೂಗಿಸ್ಕೊಳ್ತಿದ್ದೀನಿ. ಆಮೇಲೆ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಬೇಕು. ಸೊ ವಿಸಿಲ್ ಆಗೋಷ್ಟರೊಳಗಡೆ ಇಲ್ಲಿ ಸ್ವಲ್ಪ ಹುಣಸೆಹಣ್ಣ ನೆನೆ ಇಟ್ಕೊಬೇಕು, ಏಕೆಂದರೆ ಬಿಸಿಬೇಳೆಗೆ ಹಾಕಬೇಕಲ್ವ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ವಿಸಿಲ್ ಕೂಡ ಕೂಗ್ಕೊಳ್ತು. ಇವಾಗ ಆಫ್ ಮಾಡಬೇಕು. ಇವಾಗ ಆಫ್ ಮಾಡಿಬಿಟ್ಟು ನೆಕ್ಸ್ಟು ಏನೆಲ್ಲ ಮಾಡಬೇಕು ಅಂತ ಹೇಳ್ತೀನಿ ಇರಿ. ಹಾಗೆ ನಮ್ಮ ಮನೆಯಲ್ಲಿ ನನಗೆ ಇಷ್ಟ ಇಲ್ಲ ಅಂದರೂ ಕೂಡ ಹಾಗಲಕಾಯಿನ ತಂದಿದ್ದಾರೆ. ನಾನಂತೂ ತಿನ್ನಲ್ಲ, ಆದರೆ ನನ್ನ ಫೇವ್ರೆಟ್ ಬಂದುಬಿಟ್ಟು ಬೆಂಡೆಕಾಯಿ. ನನಗೆ ವೆಜಿಟೇಬಲ್ಸಲ್ಲಿ ಫೇವ್ರೆಟ್ ಅಂದರೆ ಬೆಂಡೆಕಾಯಿ ಗೈಸ್, ನನಗೆ ತುಂಬ ಇಷ್ಟ. ಇವಾಗ ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ರೀತಿಯಾಗಿ ಒಂದು ಬಾಣಲಿ ಇಟ್ಕೊಬೇಕು. ಇಲ್ಲಿ ಕೂಲ್ ಆಗೋಷ್ಟರೊಳಗಡೆ ನಾವಿಲ್ಲಿ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನೀವು ತುಪ್ಪನೂ ಕೂಡ ಯೂಸ್ ಮಾಡ್ಬೋದು. ನಾನು ತುಪ್ಪ ಏನು ಯೂಸ್ ಮಾಡಲ್ಲ, ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಬೇಕು. ಒಂದು 2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. 2 ಸ್ಪೂನ್ ಸಾಸಿವೆ ಎಲ್ಲ ಹಾಕೊಂಡಾದ್ಮೇಲೆ ಕಡಲೆ ಬೀಜ ಹಾಕ್ಕೊಳ್ಬೇಕು. ಕಡಲೆ ಬೀಜ ಹಾಕ್ಕೊಂಡ್ರೆ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಗೋಡಂಬಿ ಕೂಡ ಹಾಕ್ಕೊಬೋದು. ನನ್ನ ಹತ್ರ ಖಾಲಿ ಆಗಿತ್ತು, ಸೊ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿರಲಿಲ್ಲ. ಗೋಡಂಬಿ ಇದ್ದರೆ ಗೋಡಂಬಿ ಕೂಡ ಹಾಕೊಳ್ಳಿ, ತುಂಬಾ ಸಖತ್ತಾಗಿರುತ್ತೆ. ಇವಾಗ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಲೇ ಚೆನ್ನಾಗಿ ಕಡಲೆ ಬೀಜ ಫ್ರೈ ಆಗಬೇಕು. ಈ ಎಲ್ಲ ಐಟಮ್ಸ್ ಹಾಕ್ಬಿಟ್ರೆ ಈಗಲೇ ಆಮೇಲೆ ಹಸಿ ಥರ ಫೀಲ್ ಆಗುತ್ತೆ. ಕಡಲೆ ಬೀಜ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಎಣ್ಣೆಲೆ ಅದು ಚಟಪಟ ಅಂತ ಸಿಡಿಬೇಕು, ಆಗ ಸಖತ್ತಾಗಿರುತ್ತೆ. ಆಮೇಲಿಂದ ಒಣಮೆಣ್ಸಿನ್ಕಾಯಿ ಇರುತ್ತಲ್ಲ, ಅದನ್ನೆಲ್ಲ ಮಧ್ಯಕ್ಕೆ ಈ ರೀತಿ ಬಿಡಿಸ್ಕೊಂಡು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಆಪ್ಷನಲ್, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರಿಲ್ಲ. ಆದರೆ ನಾನು 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಚೆನ್ನಾಗಿ ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡೋಣ. ಈರುಳ್ಳಿ ಎಲ್ಲ ಚೆಂದ ಬೆಂದಾದಮೇಲೆ ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ ಹಾಕೋಬೇಕು. ನಾವು ಹುಣಸೆಹಣ್ಣನ್ನು ಜಾಸ್ತಿ ತೊಗೊಂಡಿದ್ರೆ ಟೊಮೆಟೊ ಬೇಕಾದರೂ 1 ಹಾಕೊಳ್ಳಿ, ಮೀಡಿಯಮ್ ಸೈಜ್ದು. ಇಲ್ಲ ಹುಣಸೆಹಣ್ಣು ಸ್ವಲ್ಪ ಕಮ್ಮಿ ತೊಗೊಂಡಿದ್ರೆ 2 ಹಾಕೊಳ್ಳಿ. ಮತ್ತು ಕ್ವಾಂಟಿಟಿ ನೀವು ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ಸ್. ನೀವಿನ್ನು ಜಾಸ್ತಿ ಮಾಡ್ತಿದ್ರೆ ಟೊಮೆಟೊ ತೊಗೊಳ್ಳೇಬೇಕು, ಇಲ್ಲ ಸಿಂಪಲ್ಲಾಗಿ ಸ್ವಲ್ಪ ಮಾಡ್ತಿದ್ರೆ 1-2 ತೊಗೊಳ್ಳೇವೆ. ಇವಾಗ ಟೊಮೆಟೊ ಎಲ್ಲ ಸ್ವಲ್ಪ ಬೆಂದಾದಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ, ಆದರೆ ನಾನು ಹಾಕ್ತೀನಿ. ಇವಾಗ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, ಹಾಗೆ ನಾನಿಲ್ಲಿ MTR ಅವ್ರದ್ದು ಬಿಸಿಬೇಳೆಬಾತ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ, ಈ ಬ್ರ್ಯಾಂಡು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾವು ಆಲ್ರೆಡಿ ರೈಸ್ ಕೂಗಿಸ್ಕೊಂಡಿದ್ವಲ್ಲ, ಅದಕ್ಕೂ ಹಾಕ್ಕೊಂಡಿದ್ವಿ. ಇವಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಒಂದ್ಸಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಹುಣಸೆಹಣ್ಣು ರಸ ನಾವು ಆಗಲೇ ಎಲ್ಲ ಇಟ್ಕೊಂಡಿದ್ದೀವಲ್ಲ, ಅದನ್ನ ಹಾಕ್ಕೊಂಡು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮ್ಗೇನಕ್ಕೆ ಡಾರ್ಕಾಗಿ ಕಾಣ್ತಾ ಇಲ್ಲ ಅಂದರೆ ಗೈಸ್, ಮೋಡ ನೋಡ್ತಾ ಇರ್ಬೋದು. ಬೆಳಗ್ಗೆ ಇವತ್ತು ಮೋಡ ಫುಲ್ಲು ಬಂದುಬಿಟ್ಟಿದೆ, ಅದಕ್ಕೋಸ್ಕರ ನಿಮಗೆ ಅಷ್ಟು ಡಾರ್ಕಾಗಿ ಕಾಣಿಸ್ತಾ ಇಲ್ಲ. ನಮ್ಮನೆ ಕರೆಂಟ್ ಇಲ್ಲ ಅಂದರೂ ಕೂಡ ತುಂಬಾ ಬೆಳಕಿರುತ್ತೆ, ಆದರೆ ಇವತ್ತು ಫುಲ್ ಮೋಡ ಇತ್ತು. ಇವಾಗ ನಾನು ನೀರು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಾನು ರೈಸ್ಗೆ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊಂಡಿದ್ದೆ, ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಆ ಕಡೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಆಗಿದೆ ಅಂತ. ನಿಮಗೇನಾದರೂ ಇನ್ನೂ ತೆಳ್ಳಬೇಕೆ ಅಂದರೂ ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಇವಾಗ ಪ್ಲೇಟ್ಗೆ ಹಾಕ್ಕೊಟ್ಬಿಟ್ಟು ನಮ್ಮ ಅತ್ತೆಗೆ ಹಾಕ್ಕೊಡ್ತಾಯಿದ್ದೀನಿ. ಅಂದರೆ ನಮ್ಮಮ್ಮ, ಅತ್ತೆನ ನಾನು ಅಮ್ಮ ಅಂತ ಕರೆಯೋದು. ಸೊ ಅವ್ರಿಗೆ ಹಾಕ್ಕೊಡ್ತಿದ್ದೀನಿ. ಅವರು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಹೊಲಕ್ಕೆ, ಅದಕ್ಕೋಸ್ಕರ. ನೋಡಿ ಬಿಸಿಬೇಳೆ ಇನ್ನೂ ಕೊಟ್ಟಿಗೆ ಏನೂ ತೊಳೆದಿಲ್ಲ, ತೊಳಿಬೇಕೀಗ. ನಾನು ತೊಳೆಯಲ್ಲ, ನನ್ನ ಹಸ್ಬೆಂಡ್ ತೊಳೆಯೋದು. ಏನಿದ್ರು ಅಡುಗೆ ಕೆಲಸ ಗೈಸ್, ಮನೆ ಕೆಲಸ ಅಷ್ಟೇ. ಸೊ ಗೈಸ್, ನಮ್ಮ ಅತ್ತೆ ಮಾವನು ಕೆಲ್ಸಕ್ಕೆ ಹೋದ್ರು. ಇನ್ನು ನಮ್ಮ ಹಸ್ಬೆಂಡು ಕೂಡ ನಾಷ್ಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಇನ್ಮೇಲೆ ಒಬ್ಬಳೇ ಏನಂತ ನಾನು ವೀಡಿಯೋ ಮಾಡಲಿ ಹೇಳಿ, ಡೈಲಿ ವ್ಲಾಗ್ನ ಒಬ್ಬಳೇ ಇರಬೇಕು ಮನೇಲಿ.
ಬೋರ್ ಆಗುತ್ತೆ. ಎಷ್ಟು ಅಂತ ಟಿ ವಿ ನೋಡೋದು, ಎಷ್ಟು ಅಂತ ಫೋನ್ ನೋಡೋದಲ್ವ. ಇವತ್ತೊಳ್ಳೆ ಸಕ್ಕತ್ತಾಗಿ ಬಿಸಿಬೇಳೆಭಾತ್ ಮಾಡಿದ್ದೆ. ಬೆಳಗ್ಗೆನೇ ಗಾಯ ಮಾಡ್ಕೊಂಬಿಟ್ಟೆ ತರಕಾರಿ ಕಟ್ ಮಾಡಬೇಕಾದ್ರೆ. ನನ್ನ ಗಂಡನ ಕೇಳ್ತೀನಿ ರೀ, ಚೆನ್ನಾಗಾಯ್ತಾ ಬಿಸಿಬೇಳೆಭಾತ್? ಚೆನ್ನಾಯ್ತಾ? ಎಷ್ಟು ಚೆನ್ನಾಗೈತೆ? ಕರೆಕ್ಟಾಗಿ ಹೇಳಿ. ಶುಂಠಿ ಹಾಕಿದ್ದೀವಿ ನೋಡಿ ನಾವು. ಶುಂಠಿನ ಅಷ್ಟನ್ನ ಇದು ಶುಂಠಿ ಹಾಕಿದ್ದೀವಿ ನೋಡಿ ಗೈಸ್ ನಾವು. ನಾನು ಚಿಕ್ಕದಾಗಿ 7 ಸುತ್ತ ಮಲ್ಲಿಗೆ ಗಾಯ್ಸಿದ್ದೆ. ನಮ್ಮ ತವ್ರ ಮನೆಯಿಂದ ತಂದಿಲ್ಲ ಹಾಕಿದ್ದೀನಿ. ಚೆಂಡು ಗಿಡ ಇದೆ, ಸಾಮಂತಿಗೆ ಇದೆ, ಆಲೋವೆರಾ. ಹಾಗಿಲ್ಲ ನೋಡಿ, ಇದು ನಿಂಬೆಹಣ್ಣು ಗಿಡನ ಏನು ಅಂತ ಗೊತ್ತಿಲ್ಲ, ಚಿಗುರುತ್ತೈತೆ. ಇನ್ನು ಆ ಕಡೆ ಗುಲಾಬಿ, ಬದನೆಕಾಯಿ, ಅಲ್ಲೊಂದು ದಾಸವಾಳದ ಗಿಡ ಎಲ್ಲ ಇದೆ. ನನ್ನ ಪತಿದೇವರು ಹೋಗ್ತಾ ಇದ್ದಾರೆ ಕೆಲಸಕ್ಕೆ. 9 ಗಂಟೆ, ಫುಲ್ಲು ಮೋಡ. ಆದರೆ ಒಂದನಿನೂ ಮಳೆ ಬರಲ್ಲ. ಹಿಂಗೆ ಚೆನ್ನಾಗಿ ಆಸೆ ಉಡ್ಸ್ಬಿಟ್ಟು ಹೋಗ್ಬಿಡೋದು ಅಷ್ಟೇ. ಮಳೆ ಇಲ್ದಂಗೆ ನಾವು ಗೈಸ್ ಇಲ್ದಂಗೆ ಈ ವರ್ಷ ನಾವೇನು ವ್ಯವಸಾಯನೇ ಮಾಡೋಕ್ಕಾಗಲಿಲ್ಲ. ಇಷ್ಟು ದಿನ ನಾನು ಹಳೆ ವ್ಲಾಗಲ್ಲಿ ನೋಡಿದರೆ ಅರ್ಶಿನ, ಜೋಳ, ಅದು ಇದು ಅಂತ ವ್ಲಾಗ್ ಮಾಡಿ ಹಾಕ್ತಿದ್ದೆ. ಈ ಸಲ ಏನೂ ಇಲ್ಲ, ಜಸ್ಟ್ ಒಂದು ಅರ್ಧ ಎಕರೆಗೆ ಅರ್ಶಿನ ಹಾಕಿದ್ದೀವಿ ಅಷ್ಟೇ. ಈಗ ಹಾಕಬೇಕಾಗಿತ್ತು, ಮಳೆ ಇಲ್ಲ ಅಂದ್ಬಿಟ್ಟು ಹಾಕಿದ. ಎಲ್ಲ ಹೋದಾದ್ಮೇಲೆ ಡೋರ್ ಲಾಕ್ ಮಾಡೋದು, ನನ್ನ ಕೆಲಸ ಸ್ಟಾರ್ಟ್ ಮಾಡೋದು. ಸೊ ಗೈಸ್, ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗಾಯ್ತು. ಇವಾಗ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಗುಡ್ಸೋದು, ತೊಳೆಯೋದು. ಈಗ ನನ್ನ ಕೆಲಸ ಸ್ಟಾರ್ಟು. ಈಗ ಆಲ್ರೆಡಿ ಎಲ್ಲ ತಿಂಡಿ ಮಾಡ್ಕೊಂಡು ಹೋಗಿದ್ದಾರೆ. ಅದ್ರ ಪಾತ್ರೆ ಎಲ್ಲ ಐತೆ. ಈಗ ಪಾತ್ರೆ ಎಲ್ಲ ತೊಳೆದು ವಾಶ್ ಮಾಡಬೇಕು. ಬನ್ನಿ. ಅದಕ್ಕಿಂತ ಮುಂಚೆ ಸಾಂಗ್ ಹಾಕ್ಬಿಡೋದು, ಸೌಂಡ್ ಕೊಟ್ಬಿಡೋದು, ಕೆಲಸ ಸ್ಟಾರ್ಟ್ ಮಾಡೋದು ಗೈಸ್. ಸೊ ಇಷ್ಟೇ ಪಾತ್ರೆ ಇರೋದು. ಈಗ ನಾವು ತಿಂದಿದ್ದು ಪ್ಲೇಟ್ಸು ಅದನ್ನೆಲ್ಲ ತೊಳೆದಿಟ್ಬಿಟ್ರೆ ಮುಗೀತು. ಸೊ ಗೈಸ್, ಇವಾಗ ಬನ್ನಿ ಪಾತ್ರೆ ತೊಳೆಯೋಣ. ಏನಿಲ್ಲ, ಮನೇಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿ ಮುಗಿಸಾಗೈತೆ. ಬೆಳಗ್ಗೆನೆ ಕಸ ಗುಡಿಸೋದು ಎಲ್ಲ ಆಗೈತೆ, ಹೊರಗಡೆ ಒಳಗೆ ಎಲ್ಲ. ಇವಾಗ ಪಾತ್ರೆನೂ ಬೆಳಗ್ಗೆ ಎದ್ದು ನಾನು ಆ್ಯಕ್ಚುಲಿ ನೈಟ್ ಎಲ್ಲನೂ ಕ್ಲೀನ್ ಮಾಡಿ ಮಲ್ಕೊಬಿಡೋದು. ಬೆಳಗ್ಗೆಗೆ ಎದ್ದು ನನಗೇನು ಪಾತ್ರೆ ಗೀತ್ರೆ ಮತ್ತು ಕಿಚನ್ ಎಲ್ಲ ನಂಗೆ ಮೆಸ್ಸಿದ್ರೆ ಒಂಚೂರು ಇಷ್ಟ ಆಗಲ್ಲ. ನೈಟೇ ಎಲ್ಲನೂ ಪೂರ್ತಿ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಮಲ್ಕೊಳ್ಳೋದು. ಇನ್ನು ಬೆಳಗ್ಗೆಗೆ ಎದ್ದು ಡೈರೆಕ್ಟು ಟೀ ಕಾಫಿ ಏನಾರು ಮಾಡಿಕೊಟ್ಬಿಟ್ಟು ನಾಷ್ಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಆ ಥರ ನಾನು ಬೆಳಗ್ಗೆನೇ ಎದ್ದು ಬಂದಿದ ತಕ್ಷಣ ಕಿಚನೆಲ್ಲ ಮೆಸ್ಸಿದ್ರೆ ನನಗೆ ಏನು ಮಾಡೋಕ್ಕೆ ಏನೂ ಮೂಡೇ ಬರಲ್ಲ. ಸೊ ನೈಟ್ ಎಲ್ಲ ಮಾಡಿ ಮಡ್ಬಿಟ್ಟಿರ್ತೀನಲ್ವ. ಇವಾಗ ಬರೀ ತಿಂದಿರೋದು ಪ್ಲೇಟ್ಸ್ಗಳು ಮಾತ್ರ ಐತೆ, ಅದನ್ನ ತೊಳೆದಿಟ್ಬಿಟ್ರೆ ಮುಗೀತು. ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ನೋಡ್ತಾ ಇರ್ಬೋದು, ಈಗ ಎಲ್ಲ ಕೆಲ್ಸಕ್ಕೆ ಹೋದ್ರು. ಇವಾಗ ನಾನು ಒಬ್ಬಳೆ ನಿಮ್ಮ ಜೊತೆ ನಾನು ಏನಂತ ಮಾತಾಡೋದು. ಇನ್ ಕೇಸ್ ಮಾತಾಡ್ತಾನೂ ಇದ್ರು ಕೂಡ ನಿಮಗೆ ನೋಡೋಕ್ಕೆ ಬೋರ್ ಆಗಿಬಿಡುತ್ತೆ. ಏನು ಬರೀ ಮಾತೇ ಆಯ್ತಲ್ಲಪ್ಪ ಅಂತ. ಅದಕ್ಕೇನಾದರೂ ಕಂಟೆಂಟ್ ಇಟ್ಕೊಂಡು ಮಾಡೋಣ, ಏನಾದರೂ ವಿಷಯದ ಟಾಪಿಕ್ ಇಟ್ಕೊಂಡು ಮಾಡೋಣ ಅಂದರೆ ಅದಕ್ಕೂ ಈಗ ಸಂದರ್ಭ ಸರಿ ಇಲ್ಲ ಗೈಸ್. ಏನಕ್ಕೆ ಏನು ಇತ್ತಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಷ್ಟೇ ಗೈಸ್, ಇನ್ನೇನಿಲ್ಲ. ಇಷ್ಟೇ. ಬೆಳಗ್ಗೆ ಹೇಳೋದು, ಕೆಲಸ ಮಾಡೋದು, ಅಡುಗೆ ಮಾಡೋದು, ತಿನ್ನೋದು, ಫೋನ್ ನೋಡೋದು, ಟಿ ವಿ ನೋಡೋದು, ಸಣ್ಣ ಪುಟ್ಟ ಕೆಲಸ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಈ ಸಲ ವ್ಯವಸಾಯ ಕೂಡ ನಾವು ಮಾಡಿಲ್ಲ, ಮಳೆ ಇಲ್ಲ ನಮ್ಮೂರಲ್ಲಿ. ಈಗ ನಿಮ್ಗೆ ವೆದರ್ ತೋರಿಸಿದ್ದೀನಿ ನೋಡಿ, ಎಷ್ಟು ಮೋಡ ಅಂದರೆ ಏನೋ ಮಳೆ ಬಂದೇ ಬಿಡಬೇಕು, ಅಷ್ಟು ಚೆನ್ನಾಗಿ ಮೋಡ ಇದೆ. ಬಟ್ ಮಳೆ ಬರಲ್ಲ. ಆಸೆ ತೋರಿಸ್ಬಿಟ್ಟು ಹೋಗ್ಬಿಡುತ್ತೆ, ಬಟ್ ಇಲ್ಲ. ಅದಕ್ಕೆ ಈ ವರ್ಷ ನಾವೇನು ವ್ಯವಸಾಯನೇ ಮಾಡಿಲ್ಲ. ಇಲ್ಲಾಂದರೆ ಇಷ್ಟೊತ್ತಿಗೆ ಅದ್ರದ್ದು ಬ್ಲಾಗ್ಸ್ಗಳು ಬರ್ತಿತ್ತು ನಿಮಗೆ. ಹೊಲ ಗದ್ದೆ ಎಲ್ಲ ಬಂದುಬಿಡೋದು. ಗದ್ದೆಲಿ ಏನು ಆಲ್ಮೋಸ್ಟ್ ಹಾಕಲ್ಲ, ಏನಕ್ಕೆ ಅಂದರೆ ಅಡಿಕೆ ತೋಟ ಅಲ್ವಾ ಗದ್ದೆಯಲ್ಲಿ. ಸೊ ಅಲ್ಲೂ ಸ್ವಲ್ಪ ಕೆಲಸ ಇದೆ, ಅಲ್ಲೂ ಕೂಡ ಏನು ಮಾಡಿಸಿಲ್ಲ. ಇನ್ನೂ ಸಿಕ್ಕಾಪಟ್ಟೆ ಕೆಲಸಗಳು ಏನೋ ಬಾಕಿ ಇದೆ, ಏನು ಕೂಡ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಏನು ಎತ್ತ ಅಂತ ಎಲ್ಲ. ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಸಿಗ್ತೀನಿ ಗಾಯ್ಸ್ ಅಷ್ಟೇ. ಸೊ ಗೈಸ್, ಸ್ವಲ್ಪ ಜನ ಹುಡುಗಿರು ಸ್ಕಿನ್ ಎಲ್ಲ ಕೇರ್ ಮಾಡ್ತಾರೆ ಚೆನ್ನಾಗಿ, ಆದರೆ ನಾವು ಸಿಂಕ್ ಕೇರ್ ಮಾಡೋದೇ ಆಯ್ತದೆ. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಜನ ಅವ್ರ ಬ್ಯೂಟಿನ ತುಂಬ ಚೆನ್ನಾಗಿ ಕೇರ್ ಮಾಡೋಕ್ಕೋಸ್ಕರ ಸ್ಕಿನ್ ಎಲ್ಲ ಕೇರ್ ಮಾಡ್ತಾರೆ. ಆದರೆ ನಾವು ಮನೆ ಬ್ಯೂಟಿ ಕೇರ್ ಮಾಡೋಕ್ಕೋಸ್ಕರ ಸಿಂಕ್ ಎಲ್ಲ ಕೇರ್ ಮಾಡಬೇಕಾಗುತ್ತೆ ಅಷ್ಟೇ. ಪಾತ್ರೆ ಸಿಂಕ್ ಎಲ್ಲನೂ ಕ್ಲೀನ್ ಮಾಡಾಯಿತು ಗೈಸ್. ಇಲ್ಲೂ ಕೂಡ ಕ್ಲೀನ್ ಮಾಡಿ ಮುಗೀತು. ಮಾವಿನ ಹಣ್ಣು ನೋಡಿ ಗೈಸ್, ನಮ್ಮ ಹೊಲದ್ದೇ ಮಾವಿನ ಹಣ್ಣು ತುಂಬಾ ಟೇಸ್ಟಿಯಾಗಿರುತ್ತೆ. ತಿಂತೀನಿ, ಆಮೇಲೆ ತೋರಿಸ್ತೀನಿ ರೀ ಗೈಸ್. ಮನೇಲಿ ಯಾರಂದರೆ ಯಾರು ಇಲ್ಲ, ಒಬ್ಬಳೆ.
ಏನೋ ಗೊತ್ತಿಲ್ಲ ಗೈಸ್, ಈ ನೋಡಿ ಇದು ಹೆಂಗಾಯ್ತು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಅದ್ರ ಮಾವಿನಕಾಯಿ ತಿನ್ನಬೇಕಾದ್ರೆ ಆ ಮಾವಿನಕಾಯಿ ಹಾಲು ಬರುತ್ತಲ್ಲ ಅದೇನೋ ಸೋಕ್ಸ್ಕೊಬಿಟ್ಟು ನಂಗೆ ಗೊತ್ತಿಲ್ಲ. ತುಂಬ ಡಾರ್ಕಾಗಿ ಎದ್ದು ಕಾಣಿಸ್ತಾ ಇದೆ. ಮನೇಲಿ ಅಷ್ಟು ಹಣ್ಣಿದ್ರು ಗೈಸ್, ನನಗೆ ಮಾವಿನಕಾಯಿ ಅಂದ್ರೇ ಇಷ್ಟ ಆಗೋದು. ನೋಡಿ ಇಷ್ಟು ಬಟ್ಟೆ ಹಾಕ್ಬಿಟ್ಟು ಹೋಗೋರಿಗೆ ಇದನ್ನೆಲ್ಲ ವಾಶ್ ಮಾಡಬೇಕು, ಆದರೆ ನಾನು ಮಾಡಲ್ಲ, ನಮ್ಮ ಅತ್ತೆ ಬಂದು ಮಾಡ್ತಾರೆ. ಗೈಸ್ ಮದುವೆ ಆಗಿ 1.5 ಇಯರ್ ಹತ್ರ ಆಗೋಕ್ಕಾಯಿತು. ಸೊ ಇಲ್ಲಿವರೆಗೂ ಕೂಡ ನಾನು ಬಟ್ಟೆ ಎಲ್ಲ ವಾಶ್ ಮಾಡಲ್ಲ. ಎಲ್ಲೋ ರೇಯರ್ 1 ಸಲ ಏನೋ 2 ಸಲ ಏನೋ ಮಾಡಿದ್ದೀನಿ ಅಷ್ಟೇ. ನಮ್ಮ ಅತ್ತೆಗೆ ಹುಷಾರಿಲ್ದಾಗ ತುಂಬ ಎಮರ್ಜೆನ್ಸಿ ಇದ್ದಾಗ ಮಾತ್ರ 1 ಸಲನೋ 2 ಸಲನೂ ಅಷ್ಟೇ ನಾನು ಬಟ್ಟೆ ವಾಶ್ ಮಾಡಿರೋದು. ಅದು ಬಿಟ್ಬಿಟ್ರೆ ನಾನು ಇಲ್ಲಿವರೆಗೂ ಬಟ್ಟೆ ಎಲ್ಲ ವಾಶ್ ಮಾಡಿಲ್ಲ. ನಮ್ಮ ಅಮ್ಮನೇ ಅಂದರೆ ನಮ್ಮ ಅತ್ತೆನ ಅಮ್ಮನ ಕರೆಯೋದು. ಸೊ ಅವರೇ ವಾಶ್ ಮಾಡೋದು ಬಟ್ಟೆ ಎಲ್ಲನೂ ಅಷ್ಟೇ ಗೈಸ್. ಇವಾಗ ಮಾವಿನಕಾಯಿ ತಿಂತಾ ಇದ್ದೀನಿ, ಒಬ್ಬಳೇ ಇರೋದು. ಸೊ ಗೈಸ್ ಇವಾಗ ಮಾವಿನಕಾಯಿ ತಿಂತಾಯಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮಾವಿನಕಾಯಿ ಅಂದರೆ. ಡೈಲಿ ಕೊಟ್ಟರೆ ಡೈಲಿ ತಿಂತಾಯಿರ್ತೀನಿ, ಅಷ್ಟಿಷ್ಟ ನನಗೆ. ಫ್ರೂಟ್ಸಲ್ಲೇ ಮ್ಯಾಂಗೋ ನನ್ನ ಫೇವ್ರೇಟು, ಸೊ ಅದಕ್ಕೆ ತಿಂತೆ. ಸೊ ನಮ್ಮ ಅತ್ತೆ ವಡೆ ಮಾಡಿದರು, ವಡೆ ಎಲ್ಲ ತಿನ್ಕೊಂಡು ಕೂತಿದ್ವಿ ಟಿವಿ ನೋಡಿಕೊಂಡು. ಸೊ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಬಾಯ್.